ನನಗೂ ತುಂಬ ಇಷ್ಟ ಆಯಿತು. ಬಟ್ ಇದು ಒಂದು ಫ್ಯೂಚರ್ ತೋರಿಸಿದ್ದಾರೆ, ನಮ್ಮ ಸೊಸೈಟಿಯ ಫ್ಯೂಚರ್ ತೋರಿಸಿದ್ದಾರೆ. ಇರ್ರೆಸ್ಪಾನ್ಸಿಬಲ್ ಆಗಿ ನಾವು ಎಷ್ಟು ಬಿಹೇವ್ ಮಾಡ್ತಾ ಹೋಗ್ತೀವಿ, ಅದ್ರ ಪರಿಣಾಮಗಳು ಯಾವ್ಯಾವ ರೀತಿಯಲ್ಲಿ ಆಗುತ್ತೆ ಅಂತ. ಆಮೇಲೆ ಬೇಡದೇ ಇರೋ ವಿಚಾರ ಯಾವುದೇ ತುಂಬ್ಕೊಂಡು ಏನೇನಾಗುತ್ತೆ ಅನ್ನೋದ್ರ ಬಗ್ಗೆನೂ ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಬಟ್ ಇದು ಎಲ್ಲದರಿಂದ ಹೊರಗೆ ಬಂದರೆ ಒಂದು ಒಳ್ಳೆ ಸೊಸೈಟಿ ಕಟ್ಕೋಬೋದು ನಾವು. ತುಂಬ ಚೆನ್ನಾಗಿದೆ ಸಿನಿಮಾ, ದಯವಿಟ್ಟು ಎಲ್ಲರೂ ರೆಕಮೆಂಡ್ ಮಾಡಿರಿ. ನಾನಂತರೂ ತುಂಬ ಇಷ್ಟಪಟ್ಟಿದ್ದೀನಿ ಸರ್. ಅದೇ ಹೇಳ್ತಿರೋದು, ಬೇಡದೇ ಇರೋದು ಏನೇನು ತೆಗೆದಾಕಬೇಕು ಅನ್ನೋದೇ ಸ್ವಲ್ಪ ನಾವು ಯೋಚನೆ ಮಾಡಬೇಕಿನ್ಮೇಲೆ. ಯೋಚನೆ ಮಾಡೋದು ಅಂದರೆ ನನಗೆ ಜೀವನಕ್ಕೆ ಏನು ಬೇಕು ಏನು ಬೇಡ ಅನ್ನೋದ್ರ ಬಗ್ಗೆ. ಈಗ ಒಂದು ಯಾವುದೋ ಒಂದು ರೀಲ್ಸ್ ಮಾಡಿ ಕುಣಿತಿರ್ತಾರೆ ಯಾರೋ, ಅವಶ್ಯಕತೆ ಇರಲಿ, ಏನಕ್ಕೆ ನೋಡಲಿ ನಾನು ಅದು. ಈಗ ನಿಮಗೆ ಇನ್ನೂ ಒಂದು ಟೆಕ್ನಿಕಲಿ ಸ್ವಲ್ಪ ಹೇಳ್ತೀನಿ. ಒಂದು ಫ್ರಾಡ್ ನಡೀತಾ ಇದೆ ಗೊತ್ತಾ, ಅಂದರೆ ಒಂದು ಲಿಂಕ್ ಕ್ಲಿಕ್ ಮಾಡಿದರೆ ನಿಮ್ಮ ಅಕೌಂಟಲ್ಲಿರೋ ಬ್ಯಾಲೆನ್ಸ್ ಎಲ್ಲ ಹೋಗುತ್ತೆ ಗೊತ್ತಾ ನಿಮ್ಗೆ. ಅದು ಒಂದು ಪೊಲೀಸ್ ಅಲರ್ಟ್ ಸ್ಕ್ಯಾಮ್ ಕೊಡ್ತಾರೆ. ಈಗ ವಾಟ್ಸಪ್ಪಲ್ಲಿ ಯಾವುದೋ ಒಂದು ಮೆಸೇಜ್ ಬರುತ್ತೆ, ನನಗೆ ಬೇಡ ಅಂತಂದರೆ ಇದು ಏನಕ್ಕೆ ಕ್ಲಿಕ್ ಮಾಡ್ಬೇಕು ನಾ ಲಿಂಕ್? ಅದು ಕ್ಲಿಕ್ ಮಾಡಿದ್ದಕ್ಕೆ ತಾನೇ ಹೋಗಿರೋದು. ಬೇಡದೇ ಇರೋದೆಲ್ಲ ಎಷ್ಟು ತುಂಬ್ಕೊಂತೀವೋ ಅಷ್ಟು ಹಾಳಾಗುತ್ತೆ ತಲೆ. ಸೊ ಒಳ್ಳೆ ಸಿನಿಮಾ. ಏನಾರು ತಲೆಯಲ್ಲಿ ಸ್ವಲ್ಪ ಬೇಡದೇ ಇರೋ ವಿಚಾರ ಇದ್ದರೆ ತಗೊಳ್ಳೋದಕ್ಕೋಸ್ಕರ ಸಿನಿಮಾಗೆ ಬನ್ನಿ. ಸೊಸೈಟಿಗೆ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಉಪ್ಪಿ ಸರ್, ತುಂಬ ಖುಷಿ ಆಯಿತು. ಇಂಡಿಯನ್ ಫ್ಯೂಚರ್ ದಯವಿಟ್ಟು ಎಲ್ಲರೂ ಸೇರಿಬಿಟ್ಟು ರೆಸ್ಪಾನ್ಸಿಬಲ್ ಆಗಿದ್ದು ಸ್ವಲ್ಪ ಬರ್ತಿಲ್ಲ ಒಳಗಡೆ ನೋಡಿದ್ರೆ ಅರ್ಥ ಆಗುತ್ತೆ. ನನಗೂ ಫುಲ್ ಕನ್ಫ್ಯೂಷನ್. ಟ್ರಿಗರ್ ಮಾಡಿದ ಉಪೇಂದ್ರ ಅವ್ರ ಡೈಲಾಗ್ ಸಕ್ಕತ್ತಾಗಿದೆ ಅಷ್ಟೇ, ಇನ್ನೇನು ಎಂಡ್ ಹುಡುಕ್ಬೇಕು ನಾವೇ. ಮೂವಿ ಮಾತ್ರ ಅದ್ಭುತವಾಗಿದೆ. ಒಂದು ಕಲ್ಪನೆ ಮತ್ತು ಈಗೇನು ನಡೀತಾ ಇದೆ ಸದ್ಯದ ಪ್ರಪಂಚದಲ್ಲಿ, ಮತ್ತು ಅದನ್ನು ಎಲ್ಲಿ ಕರೆಕ್ಟ್ ಮಾಡ್ಕೊಬೋದು ಹೇಳ್ಬೇಕು. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಉಪ್ಪಿ ಸರ್ ಮಾಡಿರೋ ಮೂವಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ. ಸ್ಟೋರಿ ಬಂದಿರೋದು ಪ್ರಜೆಗಳಿಂದಾನೆ, ಪ್ರಜೆಗಳಿಗಾಗಿ ಮಾಡಿರೋದು ಸ್ಟೋರಿ. ನೋಡಬೇಕಾಗಿರೋದು ಕರೆಕ್ಟ್ ಮಾಡ್ಕೊಬೇಕಾಗಿರೋದೆಲ್ಲ ನಾವೇ. ಸಿಂಪಲ್, ಅದ್ಭುತವಾಗಿದೆ. ಖಂಡಿತವಾಗ್ಲೂ ಸರ್. ಆ್ಯಕ್ಚುಲಿ ನನ್ನನ್ನು ನಾನು ಡಿಕೋಡ್ ಮಾಡ್ಕೋಬೇಕು. ಕೆಲವೊಂದು ಸಂದರ್ಭ ಸನ್ನಿವೇಶಗಳು ಅಲ್ಲಿ ಅತ್ಯಾಚಾರಕ್ಕೊಂದು ಒಳಗಾದಾಗ ನೀವೊಂದು ಅಬ್ಸರ್ವ್ ಮಾಡಿ, ಆ ಸೌಂಡ್ ಸಿಸ್ಟಮು ಎಲ್ಲಿಂದ ಹೆಂಗೆ ಬರ್ತಾಯಿದೆ, ಈಗ ನಮಗೆ ಬರ್ತಾ ಇರೋದು ಈ ಟ್ರಾಫಿಕ್ ಸಿಸ್ಟಮು ಎಲ್ಲ ಏನೇನು ಮಾಡ್ತಾಯಿದೆ, ಏನೇನು ಆಗ್ತಾಯಿದೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಅದ್ಭುತವಾಗಿ ನೀಟಾಗಿ ನನ್ನ ಬಗ್ಗೆ ನನಗೆ ತೋರಿಸಿ ಏನು ಮಾಡ್ತಾಯಿದ್ದೀವಿ, ಏನು ಮಾಡಬೇಕು ಅನ್ನೋದು ತೋರಿಸಿದೆ. ನಿಜವಾಗ್ಲೂ ಸೂಪರ್ ಸರ್. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ. ಮುಂದೆ ಏನಾಗುತ್ತೆ, ಏನಾಗಬೇಕು, ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆ ತುಂಬ ತಿಳ್ಕೊಬೇಕು. ಚೆನ್ನಾಗಿದೆ.